ಬೇಬಿ ಕೇರ್ನಲ್ಲಿ 2 ವರ್ಷದ ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಡಲಾಗ್ತಾ ಇದೆ. ಕ್ಯಾಪ್ ಜೆಮಿನಿ ಸೊಸೈಟಿಯ ಬೇಬಿ ಕೇರ್ ಇಲ್ಲಿ 5 ಮೇಲೆ ಆರೋಪ ಕೇಳಿಬಂದಿರೋದು. ಬೇಬಿ ಕೇರ್ನಲ್ಲಿ 2 ವರ್ಷದ ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟ ಪ್ರಕರಣ. ಕ್ಯಾಪ್ ಜೆಮಿನಿ ಸೊಸೈಟಿಯ ಬೇಬಿ ಕೇರ್ನ 5 ಮೇಲೆ ಆರೋಪ ಕೇಳಿಬಂದಿದೆ. ಎಫ್ಐಆರ್ ದಾಖಲಿಸಿ ಎಚ್ಎಎಲ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೂರುದಾರರು ಹಾಗೂ 3 ಸಿಬ್ಬಂದಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಮಕ್ಕಳು ಅತ್ತರೆ ಗಲಾಟೆ ಮಾಡಿದ್ರೆ ಕಮೋಡ್ನಲ್ಲಿ ಕೂರಿಸೋದು, ವಾಷಿಂಗ್ ಮಷಿನ್ನಲ್ಲಿ ಕೂರಿಸಿ ಚಿತ್ರಹಿಂಸೆಯನ್ನು ಅಲ್ಲಿನ ಸಿಬ್ಬಂದಿ ಕೊಡ್ತಾ ಇದ್ರು. ಬೇಬಿ ಕೇರ್ಗೆ ಭೇಟಿ ಕೊಟ್ಟು ಪಿಎಸ್ಐ ವಿದ್ಯಾ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿಡಿಯೋದಲ್ಲಿರುವಂತಹ 3 ಮಹಿಳೆಯರಿಗೆ ವಿಚಾರಣೆಗೆ ಬರೋಕೆ ಸೂಚನೆಯನ್ನು ಕೊಡಲಾಗಿದೆ. ಮಕ್ಕಳ ಸಹಾಯವಾಣಿಯ ದೂರುದಾರನ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಬೇಬಿ ಕೇರ್ ಮೇಂಟೆನೆನ್ಸ್ ಹಾಗೆಯೇ ಕಂಪನಿ ಅಡ್ಮಿನ್ ಡಿಪಾರ್ಟ್ಮೆಂಟ್ಗೂ ಕೂಡ ನೋಟಿಸನ್ನು ರವಾನೆ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಕ್ಯಾಪ್ ಜೆಮಿನಿ ಕಂಪನಿಯ ಕ್ಯಾಂಪಸ್ನಲ್ಲಿರುವಂಥ ಬೇಬಿ ಕೇರ್, ಇಲ್ಲಿ ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಡಲಾಗ್ತಾ ಇತ್ತು. ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಈ ಬಗ್ಗೆ ದೂರು ದಾಖಲು ಮಾಡಲಾಗಿದೆ. 2 ರಿಂದ 3 ವರ್ಷದ ಒಳಗಿನ ಮಕ್ಕಳು ಅಳುವಾಗ ಮಕ್ಕಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ವಾಷಿಂಗ್ ಮಷಿನ್ನಲ್ಲಿ ಕೂರಿಸಿ ಪುಟ್ಟ ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು. ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯದ ಮೇಲೆ ಕೂರಿಸಿ ಹಿಂಸೆಯನ್ನು ನೀಡ್ತಾ ಇದ್ರು. ಟಾಯ್ಲೆಟ್ ಜೆಟ್ ಸ್ಪ್ರೇ ಬಳಸಿ ಅವರ ಬಾಯಿಗೆ ನೀರು ಸಿಂಪಡಿಸಿ ಸ್ನಾನಗೃಹದ ಒಳಗೆ ಬೀಗ ಹಾಕಿ ಮಕ್ಕಳನ್ನ ಬೆದರಿಸ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಪೋಷಕರಿಂದಲೂ ಕೂಡ ಡೇ ಕೇರ್ ಆರೈಕೆದಾರರ ಮೇಲೆ ಆಕ್ರೋಶ ಕೇಳಿಬಂದಿದೆ. ಇದು ನಿಜಕ್ಕೂ ಕೂಡ ಡೇಂಜರಸ್ ಡೇ ಕೇರ್. ಇಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದೊಂದು ದೃಶ್ಯಗಳನ್ನು ನೋಡಿದ್ರು ಕೂಡ ಪೋಷಕರು ಬೆಚ್ಚಿ ಬೀಳ್ತಾರೆ. ಇಷ್ಟೆಲ್ಲ ಚಿತ್ರಹಿಂಸೆಯನ್ನ ಡೇ ಕೇರ್ನಲ್ಲಿ ಕೊಡ್ತಾ ಇದ್ರಾ, ಈ ಬೇಬಿ ಕೇರ್ನಲ್ಲಿ ಕೊಡ್ತಾ ಇದ್ರಾ ಅಂತೇಳಿ 2 ವರ್ಷದ ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಟ್ಟ ಪ್ರಕರಣ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಆ ಮಕ್ಕಳ ಆಕ್ರಂದನ ಕೇಳಿದ್ರೆ ಎಂಥವರ ಕರಳು ಕೂಡ ಚುರ್ರನ್ನುತ್ತೆ. ಆ ರೀತಿಯಾದಂತಹ ಹಿಂಸೆಯನ್ನ ಆ ಪುಟ್ಟ ಮಕ್ಕಳಿಗೆ 2 ವರ್ಷದ ಮಕ್ಕಳಿಗೆ ಕೊಡ್ತಾ ಇದ್ರು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆಲ್ಲ ನೋಟಿಸ್ ಅನ್ನ ಕೊಡಲಾಗಿದೆ? ಎಚ್ಎಎಲ್ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಹೇಗೆ ನಡೆಸ್ತಾ ಇದ್ದಾರೆ? ಸಂಪತ್, ಹೌದು, ಇದೊಂದು ಮನುಷ್ಯತ್ವ ಮರೆತಂತಹ ಒಂದು ಜನ ನಡ್ಕೊಳ್ಳುವ ರೀತಿಯಾಗಿರುವಂತಹದ್ದು. ಹಾಗಾಗಿ ಇನ್ನು ಪುಟ್ಟ ಮಕ್ಕಳನ್ನ ವಾಷಿಂಗ್ ಮಿಷಿನ್ ಕಬೋರ್ಡ್ನಲ್ಲಿ ಕೂರಿಸಿ ಭಯಪಡಿಸುವಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಕೂಡ 5 ವಿರುದ್ಧ ಒಂದು ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಕೂಡ ಇವತ್ತು ನೋಟಿಸನ್ನು ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ದೂರು ಕೊಟ್ಟಿರುವಂತಹ ದೂರುದಾರ ಏನಿದ್ದಾರೆ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳೇನಿದೆ ಎಲ್ಲವನ್ನು ಕೂಡ ಒದಗಿಸಿ ಅಂತ ಹೇಳಿ. ಆದರೆ ಈ ವಿಡಿಯೋಗಳು ಈಗಿಂದ ಅಥವಾ ಹಳೆಯದ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ಡೇ ಕೇರ್ ಒಳಗಡೆ ಕೂಡ CC ಕ್ಯಾಮೆರಾಗಳನ್ನು ಅಳವಡಿಸಿರ್ತಾರೆ. ಆ ಒಂದು
CC ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಈಗ ಆ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆ ದೂರುದಾರ ಸೇರಿದಂತೆ ಈ ಆರೋಪಿಗಳಿಂದ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸುವಂಥ ಕೆಲಸವನ್ನು ಮಾಡ್ತಾರೆ. FIR ದಾಖಲಾಗ್ತಿದ್ದಂತೆ HL ಪೊಲೀಸರು ಕೂಡ ಸ್ಪಾಟ್ ಮಾಜರನ್ನು ಮಾಡಿರುವಂಥದ್ದು, ಅಲ್ಲಿದ್ದಂಥವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈಗ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಮತ್ತು ಆ ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಈ ಒಂದು ಡೇ ಕೇರ್ ನಡೆಸಲಾಗುತ್ತಿತ್ತು, ಯಾರೆಲ್ಲ ಕೆಲಸ ಮಾಡ್ತಿದ್ರು, ಈ ಹಿಂದೆ ಏನಾದರೂ ಈ ರೀತಿ ಇನ್ಸಿಡೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ವೈರಲ್ ಆಗಿರುವಂಥ ವಿಡಿಯೋಗೆ ಸಂಬಂಧಪಟ್ಟಂತೆ ಅಸಲಿ ವಿಡಿಯೋಗಳು ಎಷ್ಟು ಮತ್ತು ಇದನ್ನು ಸೃಷ್ಟಿ ಮಾಡಿದಾರ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಅಂದರೆ ಅದು ವಿಡಿಯೋ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂಥವರಿಗೆ ಮಾಹಿತಿಯನ್ನು ಕೊಟ್ಟಿದ್ರಾ ಇಲ್ವಾ ಅನ್ನೋಂಥದ್ದನ್ನು ಕೂಡ ಈ ಘಟನೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ HL ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತಹದ್ದು. ಮಕ್ಕಳ ಆಯೋಗ ಮತ್ತು ಸಹಾಯವಾಣಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ರವಾನೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ದಾಖಲಾತಿಗಳಿಂದ ಅದನ್ನು ಕೂಡ ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಇವತ್ತು HL ಪೊಲೀಸರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕೋ ಅದಕ್ಕೆ ಮುಂದಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.